ಶಶಾಂಕ್ 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 ಎಲ್ಲಿದ್ಯಾ ಶಶಾಂಕ್? ಶಶಾಂಕ್ ಆತಿ ಏನಾಯ್ತೆ? ಶಶಾಂಕ್ ಎಲ್ಲಿದ್ದಾನೆ? ಅವನ್ ಮನೇಲಿಲ್ಲ. ಯಾಕೆ ಏನಾಯ್ತು? ಏನಿದ್ರ ಅರ್ಥ? ಆದಿತ್ಯನ ಹೆಸರಲ್ಲಿ FD ಸರ್ಟಿಫಿಕೇಟ್ ಮಾಡಿಸಿದ್ದಾನೆ. FD ಸರ್ಟಿಫಿಕೇಟಾ? ನಾವಿಲ್ದೇ ಇದ್ದಾಗ ಮನೆಗೆ ಬೇರೆ ಬಂದು ಕೊಟ್ಟು ಹೋಗಿದ್ದಾನಮ್ಮ. ಅವ್ನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾನೆ? ಅದನ್ನ ನೀವೇ ಹೇಳ್ಬೇಕು. ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಕಣೆ. ಹೀಗೆ ಅಮ್ಮ ಏನಾದ್ರೂ ಕಾರಣ ಇಟ್ಕೊಂಡು ಪದೇ ಪದೇ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಆದಿತ್ಯನ ಹತ್ರ ನಾನ್ ನಿಮ್ಮಪ್ಪ, ನೀ ನನ್ನ ಮಗ ಅಂತೇಳಿ ಅವ್ನ ತಲೆ ಕೆಡಿಸ್ತಾ ಇದ್ದಾನೆ. ಈಗ ನಾನು ಸೂರ್ಯ ಅವ್ರ ಹೆಂಡತಿ, ಆದಿತ್ಯ ಅವ್ರ ಮಗ. ಪದೇ ಪದೇ ಬಂದು ಹೀಗೆ ತೊಂದರೆ ಕೊಡ್ತಾ ಇದ್ದಾನೆ. ದಯವಿಟ್ಟು ಅವನಿಗೆ ಹೇಳಿಮ್ಮ, ತೊಂದರೆ ಕೊಡ್ಬೇಡ ಅಂತ. ಅದಕ್ಕೆ ಏನಾಯ್ತು? ಯಾಕೆ ಕಿತ್ತಾಡ್ತಿದ್ದಾಳೆ? ನೋಡೆ ಶಕ್ಕು, ಈ ಶಶಾಂಕ್ಗೆ ಹೇಗೆ ಹೇಳ್ಬೇಕು ಏನ್ ಹೇಳ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ನನ್ಗೆ. ಆದಿತ್ಯನ ಹೆಸರಲ್ಲಿ FD ಮಾಡಿಸಿ ಇವ್ರ ಮನೆಗೆ ಹೋಗಿ ಕೊಟ್ಟು ಬಂದಿದ್ದಾನೆ. ಅದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಅವನ್ ಮಗನ ಹೆಸರಲ್ಲಿ ಅವನ್ FD ಮಾಡಿಸಿದಾನೆ. ಅದಕ್ಕೆ ಯಾಕೆ ಇವಳು ಕಿರ್ಚಾಡ್ಬೇಕು? ಅವನೇನಾದ್ರೂ ಹೋಗಿ ಉಳ್ಳ ನನ್ನ ಜೊತೆ ಬಾ ಅಂತ ಕರ್ದ್ನ? ಇಲ್ವಲ್ಲ. ಅವನ್ ಏನೇ ಒಳ್ಳೇದ್ ಮಾಡ್ಲಿ, ಅದ್ರಲ್ಲಿ ತಪ್ಪು ಕಂಡು ಹಿಡಿದ ಚಟ ಮಾಡ್ಕೊಂತಿದ್ದಾಳೆ. ನೋಡಿಮ್ಮ, ನನಗೆ ನೆಮ್ಮದಿ ಬೇಕು. ನನಗೆ ನನ್ನ ಮಗ ಬೇಕು. ಸೂರ್ಯ ಅವ್ರ ಕುಟುಂಬಕ್ಕೆ ಯಾವ ತೊಂದರೆನೂ ಆಗ್ಬಾರ್ದು. ನಾನು ನಿಮ್ಗೆ ಇದನ್ನೆಲ್ಲ ಹೇಳಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಅವನಿಗೆ ಸ್ವಲ್ಪ ತಿಳಿಸಿ ಹೇಳಿಮ್ಮ. ನೋಡಿ ಅತ್ತೆ, ನೀವು ಅವನ್ನ ವಹಿಸ್ಕೊಂಡು ಮಾತಾಡಬೇಡಿ. ಅವ್ನಿಗೆ ಮಾಡ್ತಿರೋದ್ರಿಂದ ನಾನು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತು, ಚೆನ್ನಾಗೇ ಗೊತ್ತು. ಅವನು ಅವನ ಮಗನ್ ನೋಡೋದು ನಿನಗಿಷ್ಟ ಇಲ್ಲ. ಅದಕ್ಕೆ ಅವನೇನಾದ್ರು ಒಳ್ಳೇದ್ ಮಾಡಿದ್ರೆ ಅದ್ರಲ್ಲಿ ಕಂಪ್ಕಂಡು ಹಿಡಿದು ಈಯಾಡ್ಸೋದು ಮಾಡ್ತಿರ್ತೀಯ. ಶಕ್ಕು, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ಬೇಡ ನೀನು. ಅವ್ನು ಇವಳಿಗೆ ಎಷ್ಟು ನೋವು ಕೊಟ್ಟಿದ್ದಾನೆ, ಕಷ್ಟ ಕೊಟ್ಟಿದ್ದಾನೆ ಅನ್ನೋದು ನನಗ್ ಗೊತ್ತು, ಇವಳಿಗೆ ಗೊತ್ತು ಕಣೆ. ನೀನ್ ಈಗ ಬಂದ್ಬಿಟ್ಟು ಅವ್ನೇನೋ ದೊಡ್ಡ ಸಭ್ಯಸ್ಥ, ಅವ್ನು ಯಾವ ತಪ್ಪು ಮಾಡಿಲ್ಲ ಅಂತ ಅವ್ನ ಪರ ವಹಿಸ್ಕೊಂಡು ಮಾತಾಡ್ಬೇಡ ನೀನು. ಏನಕ್ಕೆ ನೀನು ಸ್ವಂತ ಮಗನ್ ಬಿಟ್ಬಿಟ್ಟು ಇವಳು ವಹಿಸ್ಕೊಂಡು ಮಾತಾಡ್ತಿದ್ಯಾ? ಹೌದು ಕಣೆ, ಆರ್ತಿ ನನಗೆ ಸ್ವಂತ ಮಗಳಿಗಿಂತ ಹೆಚ್ಚು. ಶಶಾಂಕ್ ನಮ್ಮನ್ನೆಲ್ಲ ಬಿಟ್ಟು ಹೋದ್ನಲ್ಲ, ಆಗ ನಮ್ ಕಷ್ಟಕ್ಕೆ ನಮ್ ಸಮಯಕ್ಕಾದವಳು ಇವಳು ಕಣೆ. ಆರ್ತಿ ಈಗ ಬೇರೆಯವ್ರ ಮನೆ ಸೊಸೆ, ಸೂರ್ಯ ಅವ್ರ ಹೆಂಡತಿ ಅನ್ನೋದನ್ನ ಮರಿಬೇಡ. ಅದಕ್ಕೆ ನೋಡು, ಇನ್ನೇನು ಮಾತಾಡ್ಬೇಡ ನೀನು. ಆರ್ತಿ, ನೀನೇನು ಹೊರಡು, ನಾನು ಶಶಾಂಕ್ ಹತ್ರ ಮಾತಾಡ್ತೀನಿ. ಅಮ್ಮ, ನಿಮ್ಮನ್ನ ಇನ್ನೊಂದು ಸಾರಿ ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ಅವನಿಗೆ ತಿಳಿಸಿ ಹೇಳಿಮ್ಮ. ಯಾಕೆ ಹುಚ್ಚಿ, ಅಮ್ಮನ ಹತ್ರ ಇಷ್ಟೊಂದು ಬೇಡ್ಕೋಬೇಕಾ ನೀನು? ನಿನ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋಕೆ ಈ ಅಮ್ಮ ಬಿಡಲ್ಲ. ಚಿಂತೆ ಮಾಡದೆ ಹೋಗ್ಬ, ಹೋಗ್ಬಿಟ್ಟ. ಬರ್ತೀನಿಮ್ಮ. ನಿನ್ನ ಆರ್ತಿ ಎಂತ ಚಾಣಕ್ಷ. ಎಲ್ಲ ಸೊಸೆಂದಿರು ಗಂಡನ ಜೊತೆ ಸೇರಿ ಅತ್ತೆನ ಹೊರಗಡೆ ಹಾಕ್ತಾರೆ. ಆದ್ರೆ ಇವಳು ಅತ್ತೆ ಜೊತೆ ಸೇರಿ ಗಂಡನ ಹೊರಗಡೆ ಹಾಕ್ತಿದ್ದಾಳೆ. ಬಲೆ ಬಲೆ ಬಲೆ, ಮೆಚ್ಚಬೇಕಾದ್ದೆ. ಹಲೋ, ಯಾರು? ನಾನು ಆದಿತ್ಯನ ಸ್ಕೂಲ್ ಟೀಚರ್ ಮಾತಾಡ್ತಾ ಇರೋದು. ಏನಾಗಬೇಕಾಗಿತ್ತು? ಇವತ್ತು PT ಕ್ಲಾಸ್ನಲ್ಲಿ ಆದಿತ್ಯ ಆಡ್ತಿರ್ಬೇಕಾದ್ರೆ ಅವನ ಕಾಲ್ಗೆ ಸ್ವಲ್ಪ ಪೆಟ್ಟಾಗಿದೆ. ಫಸ್ಟ್ ಏಡ್ ಮಾಡಿದೀವಿ. ನೀವು ಬಂದು ಅವನನ್ನ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಒಳ್ಳೇದು. ನೋಡಿ, ಈಗ ಅವ್ರ ತಂದೆ ತಾಯಿ ನಮ್ಮ ಜೊತೆಲಿಲ್ಲ. ನಾವ್ಯಾರು ಅಲ್ಲಿ ಬರೋಕ್ಕಾಗೋದಿಲ್ಲ. ಹಲೋ ಸರ್, ಆದಿತ್ಯ ಗಾರ್ಡಿಯನ್ ಸತ್ಯೇಂದ್ರ ಅವ್ರ ಮನೆನಾ? ಹೌದು ಸರ್, ನಾನು ಅವ್ರ ಮನೆಗೆ ಫೋನ್ ಮಾಡಿದ್ದೆ. ಯಾರೋ ಫೋನ್ ತಗೊಂಡ್ರು. ಅವ್ರೀಗ ಮನೇಲಿ ಇಲ್ಲ ಅಂತ ಹೇಳಿದ್ರು. ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂದ್ರು. ಏನ್ ವಿಷಯ ಹೇಳಿ. ಸರ್, ಇವತ್ತು PT ಕ್ಲಾಸ್ನಲ್ಲಿ ಆದಿತ್ಯ ಆಡ್ಬೇಕಾದ್ರೆ ಅವನ ಕಾಲ್ಗೆ ಸಣ್ಣ ಪೆಟ್ಟಾಗಿದೆ. ಫಸ್ಟ್ ಏಡ್ ಮಾಡಿದ್ದೀವಿ. ನೀವು ಬಂದು ಅವನನ್ನ ಮನೆಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ಬಂದೆ, ಈಗಲೇ ಬರ್ತೀನಿ. ಆದಿ, ಯಾಕೋ ಏನು ಮಾತಾಡ್ತಾ ಇಲ್ಲ ನೀನು? ಬಾ, ಮನೆಗೆ ಹೋಗೋಣ. ಇಲ್ಲ, ನಾನು ಬರಲ್ಲ.
ಯಾಕೆ? ನಾನ್ ನಿಮ್ ಜೊತೆ ಬಂದ್ರೆ ಅಮ್ಮ ಸಿಟ್ ಮಾಡ್ಕೊಂತಾರೆ. ಆದಿ, ಅಮ್ಮ ತಾನೇ ಸಿಟ್ ಮಾಡ್ಕೊಳ್ಳೋದು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನೀನು ನಿಮ್ಮಮ್ಮ ಮದ್ದೂರಲ್ಲಿದ್ದಾಗ ನಾನು ನಿಂಗೆ ಬಂದು ಹೆಲ್ಪ್ ಮಾಡಿದ್ದೆ. ಆಗ ನೀನು ನನಗೆ ಬೆಸ್ಟ್ ಫ್ರೆಂಡ್ ಅಂತ ಬ್ಯಾಂಡ್ ಕಟ್ಟಿದ್ದೆ, ನೆನಪಿದ್ಯಾ? ವಿ ಆರ್ ಫ್ರೆಂಡ್ಸ್. ಗುಡ್. ಬಾ, ನಾನು ನಿನ್ನ ಶೋಭಾ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ. ಹೋಗ್ತಾ ದಾರಿಲಿ ನಿಂಗೆ ಐಸ್ ಕ್ರೀಮು ಕೊಡಿಸ್ತೀನಿ. ಐಸ್ ಕ್ರೀಮ್ ಬೇಡ, ನನ್ನ ಅಪ್ಪ ಅಮ್ಮನ ಜೊತೆನೆ ಐಸ್ ಕ್ರೀಮ್ ತಿಂತೀನಿ. ಆದಿ, ನಿಮ್ಮಪ್ಪ ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ ಕಣೋ. ಅವ್ರಿಗೆ ಅವ್ರ ಕೆಲ್ಸದ ಮಧ್ಯ ನಿನಗೆ ಸಮಯ ಕೊಡಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರಿಲ್ಲಿ ಬಂದೂ ಇಲ್ಲ. ಸ್ಕೂಲ್ನವರು ಮೊದಲು ನಿಮ್ಮಪ್ಪಂಗೆ ಫೋನ್ ಮಾಡಿದ್ದು. ನಾನ್ ಬಂದೆ. ಯಾಕೆ ಹೇಳೋ? ನನಗೆ ನಿನಗಿಂತ ಮುಖ್ಯವಾದದ್ದು ಇನ್ನೇನು ಇಲ್ಲ. ನಿಂಗೋಸ್ಕರ ನಾ ಏನ್ ತಂದಿದ್ದೀನಿ ನೋಡು. ನೋಡು, ಚಾಕ್ಲೇಟ್ ತಗೋ. ಗುಡ್ ಬಾಯ್. ಈಗ ಮನೆಗೆ ಹೋಗೋಣವಾ? ಆದಿ, ನನ್ನ ಜೊತೆ ಶೋಭಾ ಅಜ್ಜಿ ಮನೆಗೆ ಬಾ. ಅಲ್ಲಿಗೆ ನಿಮ್ಮಮ್ಮ ಬಂದು ನಿನ್ನ ಕರ್ಕೊಂಡು ಹೋಗ್ತಾಳೆ, ಆಯ್ತಾ? ಗುಡ್. ಅಂಕಲ್, ಕಾಲ್ ನೋವ್ತದೆ. ಅಯ್ಯೋ, ನನ್ನ ಬಂಗಾರ ಕಾಲು ನೋವೇನೋ. ಬಾ, ಮನೆಗೆ ಹೋದ ತಕ್ಷಣ ಫಸ್ಟ್ ಡಾಕ್ಟರ್ನ ಕರೆಸ್ತೀನಿ. ಹಾ, ಕೂತ್ಕೊಮ್ಮ. ಶಶಾಂಕ್, ಆ ದಿನ ಇಲ್ಯಾಕೋ ಕರ್ಕೊಂಡು ಬಂದೆ? ಹೇಳ್ತೀನಿ, ಒಂದು ನಿಮಿಷ. ಅಯ್ಯೋ, ಕಾಲಿಗೆ ಪೆಟ್ಟಾಗಿದೆ. ಸ್ಕೂಲಲ್ಲಿ ಆಡ್ತಾ ಇದ್ದಾಗ ಬಿದ್ದಿದ್ದಾನೆ. ಆದ್ರೆ ಅವ್ರು ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದೆ ನೀನು? ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ಗಾಬರಿ ಆಗಲ್ವಾ? ಯಾಕೋ ಆರ್ತಿನ ಹೀಗೆ ಕಾಡಿಸ್ತೀಯ ನೀನು? ವಿಷಯ ಗೊತ್ತಿಲ್ಲದೆ ಸುಮ್ಮನೆ ರೇಗಾಡ್ಬೇಡ. ಸ್ಕೂಲ್ ಇದ್ದ ಅವ್ರ ಮನೆಗೆ ಫೋನ್ ಮಾಡಿದ್ದಾರೆ. ಅವ್ರ ಮನೆಯವರು ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಅವ್ರ ಮನೇಲಿ ಇಲ್ಲ ಅಂತ ಹೇಳಿ ಫೋನ್ ಇಟ್ಟಿದ್ದಾರೆ. ಅದಕ್ಕೆ ಅವ್ರು ಇಲ್ಲಿಗೆ ಫೋನ್ ಮಾಡಿದ್ರು. ಏನ್ ತಪ್ಪು ಹೇಳಿ ನಾನು ಹೋಗಿ ಕರ್ಕೊಂಡು ಬಂದಿದ್ದು? ಮಗುಗೆ ಏಟ್ ಬಿದ್ದಿದೆ ಅಂತ ಗೊತ್ತಾಗಿ ಅವ್ರೇನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಕಾಯ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಆರ್ತಿಗೆ ಒಂದು ಫೋನ್ ಮಾಡಿ ವಿಷಯ ಹೇಳುತ್ತಾನಪ್ಪ. ನಾನು ಅವಳಿಗೆ ಫೋನ್ ಮಾಡಲ್ಲಪ್ಪ. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾಳೆ. ನಾನೇನೋ ಪಿತೂರಿ ಮಾಡಿದ್ದೀನಿ ಅಂತ ರೇಗಾಡ್ತಾಳೆ. ಸ್ಕೂಲ್ ಹತ್ರ ಹೋದಾಗ ಅವಳಿಗೆ ವಿಷಯ ಗೊತ್ತಾಗತ್ತೆ. ಶಶಾಂಕ್, ಸಾರಿ ಕಣ, ಗೊತ್ತಿಲ್ಲದೆ ಏನೋ ಅಂದ್ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡಿದ್ಯಾ ನೀನು. ಪುಟ, ತುಂಬಾ ನೋವಾಗ್ತಿದ್ಯಾ ಕಂದ? ಅಯ್ಯೋ, ಮೈ ಬಿಸಿ ಇದ್ದಿಲ್ವೋ? ಮಗುಗ್ ಜ್ವರ ಬಂದ್ಬಿಟ್ಟಿದೆ. ಆದಿ, ಒಂದ್ ಕೆಲಸ ಮಾಡು, ಅವನ ಒಳಗೆ ರೂಮಲ್ಲಿ ಕರ್ಕೊಂಡು ಹೋಗಿ ಮಲಗ್ಸು. ನಾನು ಅವನಿಗೆ ಅರ್ಶಿನ ದಾನ ಮಾಡ್ಕೊಂಡು ಬರ್ತೀನಿ. ಸರಿ. ನೀನ್ ರೂಮಲ್ಲಿ ಮಲ್ಕೋಕಂದ. ಆದಿ, ರೂಮಲ್ಲಿ ಮಲ್ಕೋತ್ಯಾ? ಹಾ, ಬಾ. ಸಖಿ, ಆದಿ ಇಲ್ಲಿ? ಅಮ್ಮ, ಆದಿ ಮನೆಗ್ ಬಂದಿದ್ದಾನಲ್ಲ, ಪಿಟಿ ಕ್ಲಾಸ್ ಅಲ್ಲಿ ಅವನಿಗೆ ಪೆಟ್ಟಾಯ್ತು. ಅದಕ್ಕೆ ಟೀಚರ್ ಮನೆಗ್ ಕಾಲ್ ಮಾಡಿದ್ರಲ್ಲ. ಟೀಚರ್ ಫೋನ್ ಮಾಡಿದ್ರಾ? ಇಲ್ಲ ಪುಟ, ಆದಿತ್ಯ ಇನ್ನು ಮನೆಗೆ ಬಂದಿಲ್ಲ. ಸರಿ, ನೀನು ಒಳಗೆ ಹೋಗು. ಸರ್, ನಮಸ್ತೆ ಸರ್. ನಾನು ಆದಿತ್ಯನ ತಾಯಿ ಮಾತಾಡ್ತಾ ಇರೋದು. ಆದಿತ್ಯ ಇನ್ನು ಮನೆಗೆ ಬಂದಿಲ್ಲ. ಅವನು ಮೇಡಮ್, ನಿಮ್ಮನೆಗೆ ಫೋನ್ ಮಾಡಿತ್ತು. ಆದ್ರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಯಾರೋ ಫೋನ್ ಇಟ್ಬಿಟ್ರು. ಅದಾದ ನಂತರ ಸತ್ಯೇಂದ್ರ ಅವ್ರ ಮನೆಗೆ ಫೋನ್ ಮಾಡಿದ್ವಿ. ಶಶಾಂಕ್ ಅನ್ನೋರು ಬಂದು ಕರ್ಕೊಂಡು ಹೋದ್ರು. ಶಶಾಂಕ್ ಕರ್ಕೊಂಡು ಹೋದ್ನಾ? ಥ್ಯಾಂಕ್ ಯು ಸರ್. ಹೇಳಿ ಆರ್ತಿ ಅವರೇ. ಸೂರ್ಯ ಅವರೇ, ಆದಿತ್ಯ ಸ್ಕೂಲ್ನಲ್ಲಿ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾನಂತೆ.
ಅವನನ್ನ ಶಶಾಂಕ್ ಮಧ್ಯಾಹ್ನನೇ ಮನೆ ಕರ್ಕೊಂಡು ಹೋಗಿದ್ದಾನಂತೆ. ನಾನು ಹೋಗಿ ಆದಿತ್ಯನ ಕರ್ಕೊಂಡು ಬರ್ತೀನಿ, ನೀವು ಸಾಕ್ಷಿನ ನೋಡ್ಕೋತೀರಾ ಪ್ಲೀಸ್? ಸರಿ ಆರ್ತಿ ಅವರೇ, ನೀವು ಹೊರಟಿರಿ, ನಾನು ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ. ನೋಡಿ ಅಮ್ಮ, ಪೆಟ್ಟು ಬಿದ್ದಿರೋದ್ರಿಂದ ಜ್ವರ ಬಂದಿದೆ. ನಾನೊಂದೆರಡು ಮಾತ್ರೆ ಕೊಡ್ತೀನಿ, ಈಗೊಂದು ರಾತ್ರಿ ಒಂದು ಕೊಡಿ ಅಮ್ಮ. ಬೆಳಿಗ್ಗೆ ಹೊತ್ತಿಗೆ ಸರಿ ಹೋಗುತ್ತೆ. ಸರಿ ಡಾಕ್ಟರ್. ಸರಿ, ನಾನೇನು ಬರ್ತೀನಿ. ಅಮ್ಮ, ನಾನು ಡಾಕ್ಟ್ರನ್ನ ಬಿಟ್ಟು ಬರ್ತೀನಿ. ಆದಿತ್ಯಂಗೆ ಈಗಲೇ ಮಾತ್ರೆ ಕೊಡ್ತೀರಾ ಅಲ್ವಾ? ನನಗೆ ಗೊತ್ತು ಕಣ, ನೀನು ಹೋಗ್ಬಿಟ್ ಬಾ. ಬನ್ನಿ ಡಾಕ್ಟರ್. ಪಾಪ ಎಷ್ಟು ಚೆನ್ನಾಗಿ ಆಡ್ಕೊಂಡು ಕುಣ್ಕೊಂಡು ಇದ್ದ. ಹುಷಾರಿಲ್ದೆ ಹೇಗೆ ಮಲ್ಕೊಂಡು ಬಿಟ್ಟಿದ್ದಾನೆ ನೋಡು. ಬೇಜಾರು ಮಾಡ್ಕೋಬೇಡ ಅದಕ್ಕೆ, ಚಿಕ್ಕ ಹುಡುಗ ಅಲ್ವಾ, ಬೇಗ ವಾಸಿ ಆಗ್ತಾನೆ ಬಿಡು. ಅದಿ 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 ಮಾತಾಡೋ ಪುಟ್ಟ. ಅದಿ ನೋಡು ಮಗನೆ, ನಿನ್ನ ಅಮ್ಮ ಬಂದಿದ್ದಾಳ್ಕೊಳು. ಅದೇ ಇದ್ದೇಳೋ ಅದಿ. ಅದಿ ಅಮ್ಮ, ಏನಾಗಿದೆ ಆದಿತ್ಯಂಗೆ? ಏನೂ ಆಗಿಲ್ಲಮ್ಮ. ಸ್ಕೂಲಲ್ಲಿ ಆಡುವಾಗ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದಾನೆ. ಆ ನೋವಿಗೆ ಸ್ವಲ್ಪ ಜ್ವರ ಬಂದಿದೆ. ಡಾಕ್ಟರ್ ಬಂದು ಮಾತ್ರೆ ಎಲ್ಲ ಕೊಟ್ಟು ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾನೆ ಅಂತ ಹೇಳಿದ್ದಾರೆ. ಅಲ್ಲಮ್ಮ, ಹುಷಾರಿಲ್ಲ ಅಂದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ನನಗೊಂದು ಮಾತು ಹೇಳ್ಬೋದಿತ್ತಲ್ಲ, ನಾನ್ ಮನೆ ಕರ್ಕೊಂಡು ಹೋಗ್ತಿದ್ದೆ. ನೀವು ನನ್ನಿಂದ ಆದಿತ್ಯನ ದೂರ ಮಾಡ್ತಾ ಇದ್ದೀರಲ್ವಾ? ಅಷ್ಟೇ, ನಾವ್ಯಾಕೆ ಮಗುನ ನಿನ್ನಿಂದ ದೂರ ಮಾಡೋಣ? ಸ್ಕೂಲಿಂದ ಫೋನ್ ಬಂದಿತ್ತು, ಅದಕ್ಕೆ ಕರ್ಕೊಂಡು ಬಂದ್ವಿ. ನನಗ್ ಗೊತ್ತು ಇದೆಲ್ಲ ಶಶಾಂಕದ ಪಿತೂರಿ ಅಂತ. ಸುಮ್ನೆ ಯಾಕೆ ಅವನ್ನ ರೇಗ್ತೀಯ? ಫೋನ್ ಬಂದಿಲ್ಲ ಅಂದ್ರೆ ಹೀಗಾಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ತಿತ್ತು? ಅತ್ತೆ, ನೀವ್ ಅವನ್ನ ಬಯಸ್ಕೊಂಡು ಮಾತಾಡ್ಬೇಡಿ. ಅವ್ನ್ ಬೇಕು ಅಂತಾನೆ ಹೀಗೆಲ್ಲ ಮಾಡಿರೋದು. ನನ್ಗೊಂದ್ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ, ನಾನ್ ಅವನನ್ನ ಕರ್ಕೊಂಡು ಹೋಗ್ತಿದ್ದೆ. ಅವ್ನ್ ಬೇಕು ಅಂತಾನೆ ನನ್ನಿಂದ ಆದಿತ್ಯನ ದೂರ ಮಾಡ್ತಾ ಇದ್ದಾರೆ. ಎಂತ ಮಾತು ಅಂತ ಆಡ್ತೀಯ ನೀನು? ಅವನಿನ್ ಹೊರಗ್ನವನ, ಅವನು ಆದಿತ್ಯನ್ ಗಪ್ಪ ಕಣೆ. ಅಲ್ಲ, ಅವ್ನು ನಿನ್ನಿಂದ ದೂರ ಮಾಡ್ಬೇಕು ಅಂದ್ರೆ ಈ ಮನೆಗೆ ಬಂದ ಅವನನ್ನ ಹೊತ್ಕೊಂಡ್ ಬಂದ. ಎಲ್ಲಿ ನಿನ್ ಗಂಡ? ಎಲ್ಲೇ ನಿನ್ ಗಂಡ? ಆದಿತ್ಯನ್ಗೆ ತಂದೆ ಸ್ಥಾನ ಕೊಟ್ಟಿದ್ದಾನೆ, ತುಂಬಾ ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದ್ದೆ. ಎಲ್ಲಿ ಹೋಗ? ಅಷ್ಟೊಂದು ಜವಾಬ್ದಾರಿ ಇದ್ದವನು ಇವ್ನು ಕರ್ಕೊಂಡು ಹೋಗ್ಬೇಕಿತ್ತು. ಹೀಗ್ ಬಂದಿದ್ದಾಳೆ. ಪಾಪ ಕಣೆ ನಮ್ ಶಶು. ಫೋನ್ ಬಂದ ತಕ್ಷಣ ಎದ್ನೋ ಬಿದ್ನೋ ಅಂತ ಹೋಗಿ ಅವನ್ನ ಕರ್ಕೊಂಡ್ ಬಂದು ಡಾಕ್ಟರ್ನ ಕರ್ಸಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ. ನೀನ್ ನೋಡಿದ್ರೆ ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಿದ್ಯಾ? ಇಲ್ಲ, ಅವ್ನ್ ಬೇಕು ಅಂತಾನೆ ಮಾಡಿರೋದು. ಆರ್ತಿ, ಬೇಕು ಅಂತ ಅವ್ನು ಮಾಡಿಲ್ಲ ಕಣೆ. ಸ್ಕೂಲಿಂದ ನಿಮ್ ಮನೆಗೆ ಫೋನ್ ಮಾಡಿದ್ದಾರೆ. ಆದ್ರೆ ಯಾರೋ ಫೋನ್ ಎದ್ದವರು ನಮಗೂ ಅವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಫೋನ್ ಇಟ್ಟಿದ್ದಾರೆ. ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಳ್ದೆ ಶಶ ಮೇಲೆ ಸುಮ್ಮನೆ ಹಾರಾಡ್ತಾಳೆ ಅವಳು. ನಾನು ಆದಿತ್ಯನ ಮನೆ ಕರ್ಕೊಂಡು ಹೋಗ್ತೀನಿ ಅಮ್ಮ. ಆರ್ತಿ, ಈಗ ಬೇಡ ಕಣೆ. ಮಗು ಮಲ್ಕೊಂಡಿದೆ, ನಾಳೆ ಬೆಳಗ್ಗೆ ಹುಷಾರಾಗ್ತಾನಲ್ವಾ, ತಕ್ಷಣ ನಿಮ್ ಮನೆ ಕಳಿಸ್ತೀನಿ. ನಿಮ್ಗೆ ಗೊತ್ತಲ್ಲ, ಒಂದಿನೂ ನಾನು ಅವನ್ನ ಬಿಟ್ಟೋಳಲ್ಲ. ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ದಾರಿಗೆ ಅಡ್ಡ ಬರಬೇಡ ಶಶಾಂಕ್. ನಿನ್ ದಾರಿಗೆ ನಾನು ಅಡ್ಡ ಬರ್ತಾ ಇಲ್ಲ. ನೀನ್ ಧಾರಾಳವಾಗಿ ಎಲ್ಲಿಗೆ ಬೇಕಾದ್ರೂ ಹೋಗು.
ಆದರೆ ಆದಿತ್ಯನ ನಾ ಇಲ್ಲಿಂದ ಕಳಿಸಲ್ಲ. ನಾನು ಆದಿತ್ಯನ ನನ್ನ ಜೊತೆಲೆ ಕರ್ಕೊಂಡು ಹೋಗೋದು. ನೋಡಿದ್ರಮ್ಮ, ನನ್ನ ಆದಿತ್ಯನ ದೂರ ಮಾಡಕ್ಕೆ ಏನೆಲ್ಲ ಮಾಡ್ತಿದ್ದಾನೆ ಅಂತ. ಇವನು ಕರ್ಕೊಂಡು ಹೋಗ್ಬೇಡ ಅನ್ನೋದಕ್ಕೆ ಇವನ್ ಯಾರು? ಇವನ್ ಯಾರು ಅಂದ್ರೆ ನಾನು ಇವನ ಅಪ್ಪ. ಇವನ್ಗೆ ಹುಷಾರಿಲ್ಲ, ಡಾಕ್ಟರ್ ಕರ್ಕೊಂಬಂದು ಔಷಧಿ ಕೊಡ್ಸಿದ್ದೀನಿ. ಅವ್ನು ಹುಷಾರಾದ್ಮೇಲೆ ನಾನೇ ಕರ್ಕೊಂಬಂದು ಬಿಡ್ತೀನಿ. ಇಲ್ಲ, ನಾನು ಆದಿತ್ಯನ ಹೋಗ್ಲಿ ಬಿಡೆ ಆರ್ತಿ. ಆದಿಗಿದೇನು ಹೊಸ ಮನೆ ಏನೇ? ನಾನಿಲ್ವಾ ಇಲ್ಲಿ? ನಾನು ಅವನ್ನ ಹುಷಾರಾಗಿ ನೋಡ್ಕೋತೀನಿ. ಮಲ್ಗಿರೋ ಮಗುನ ಹೀಗೆ ಕರ್ಕೊಂಡು ಹೋಗ್ಬೇಡ್ವೆ. ಅಮ್ಮ, ನೀವು ಇವನ್ ಜೊತೆ ಸೇರ್ಕೊಂಡ್ಬಿಟ್ರ? ನನ್ನಿಂದ ನೀವೆಲ್ಲರೂ ಆದಿತ್ಯನ ದೂರ ಮಾಡ್ತಾ ಇದ್ದೀರಾ. ಇಲ್ಲ, ನಾನು ಇವನನ್ನ ಇಲ್ಲಿ ಬಿಡಲ್ಲ. ನಿಂತ್ಕೋ. ಸುಮ್ಮನೆ ಇದೀವಿ ಅಂತ ರಗಳೆ ಮಾಡ್ತಾನೆ ಇದೆಯಾ? ನನಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಇದೆಯಾ? ಇಷ್ಟು ವರ್ಷ ಎಲ್ಲಾಗಿತ್ತು ಜವಾಬ್ದಾರಿ? ಇವಾಗ ಜವಾಬ್ದಾರಿ ತಗೊಳ್ಳೋಂತರ ನಾಟಕ ಆಡ್ತಾ ಇದ್ದಾರೆ. ನನಗೆ ಗೊತ್ತು ನೀ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ. ನನಗೆ ಆದಿತ್ಯನ ದೂರ ಮಾಡಕ್ತಿದ್ಯಲ್ವಾ? ಆದಿತ್ಯ ನಿನ್ನಿಂದ ದೂರ ಮಾಡಬೇಕು ಅಂದ್ರೆ ಇಲ್ಲಿವರೆಗೂ ನಾನು ಬರ್ತಾನೆ ಇರಲಿಲ್ಲ. ಮದ್ದೂರಲ್ಲಿ ರಸ್ತೆ ಮೇಲೆ ಪ್ರಜ್ಞೆ ತಪ್ಪು ಬಿದ್ದಿದ್ಯಲ್ಲ, ಯಾರಿಗೂ ಹೇಳ್ದೆ ಆದಿತ್ಯನ ಕರ್ಕೊಂಡು ಹೊಟ್ಟೋಗ್ತಾ ಇದ್ದೆ. ಆದರೆ ನಾನು ಹಾಗೆ ಮಾಡಲಿಲ್ಲ. ನಿನಗೆ ಟ್ರೀಟ್ಮೆಂಟ್ ಕೊಡಿಸಿ ನಿನ್ನ ಗಂಡನ ಜೊತೆ ನಿನ್ನ ಸೇರಿಸ್ಬಿಟ್ಟು ಹೋದೆ. ಅದನ್ನ ಮರಿಬೇಡ ನೀನು. ಮಗು ಹುಷಾರಿಲ್ಲ, ಕರ್ಕೊಂಡು ಹೋಗ್ಬೇಡ ಅಂದ್ರೆ ತಲೆ ಎಲ್ಲ ಮಾತಾಡ್ತಾಳೆ. ಆದಿತ್ಯನ ನನ್ನ ಹತ್ರ ಕರ್ಕೋಬೇಕು ಅಂದ್ರೆ ಬೇಕಾದಷ್ಟು ದಾರಿಗಳಿದೆ. ಈಗ ನನ್ನ ಮಗನಿಗೆ ಹುಷಾರಿಲ್ಲ, ಅವನು ಹುಷಾರಾಗೋದು ನನಗೆ ಮುಖ್ಯ. ನಾನು ಅವನ್ನ ಇಲ್ಲಿಂದ ಕಳಿಸಲ್ಲ. ನಾನು ಆದಿತ್ಯನ ಕರ್ಕೊಂಡು ಹೋಗ್ತೀನಿ ಅಮ್ಮ. ಅರ್ಥ ಮಾಡ್ಕೋ ಆರ್ತಿ. ಆದಿತ್ಯನ ನಾನು ಹುಷಾರಾಗಿ ನೋಡ್ಕೋತೀನಿ ಕಣೆ. ಡಾಕ್ಟ್ರು ಬಂದು ಅವನ್ನ ನೋಡ್ಕೊಂಡು ಹೋಗಿದಾರಲ್ವಾ, ಅವ್ನು ಹುಷಾರಾದ ತಕ್ಷಣ ಮನೆಗೆ ಕಳಿಸ್ತೀವಿ. ನೋಡು, ಅವ್ರಿಗೆ ಎಚ್ಚರ ಆದ್ಮೇಲೆ ನಾನೇ ಅವನ ಹತ್ರ ಫೋನ್ ಮಾಡಿಸ್ತೀನಿ ನಿಂಗೆ, ಆಯ್ತಾ? ಹಲೋ ಆರ್ತಿ ಅವರೇ, ಎಲ್ಲಿದ್ದೀರಾ? ಸಾಕ್ಷಿ ಹಸು ಅಂತದಾಳೆ. ನಾನು ಬರ್ತೀನಿ, ಅವಳಿಗೆ ಬಂದು ತಿಂಡಿ ಮಾಡ್ಕೊಡ್ತೀನಿ. ಸರಿ, ಆಯ್ತು. ಆದಿತ್ಯ ಹೇಗಿದ್ದಾನೆ? ಸ್ಕೂಲಲ್ಲಿ ಆಟಾಡ್ತಾ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದಾನೆ. ಅವನಿಗೆ ತುಂಬಾ ಜ್ವರ ಬಂದಿದೆ, ಮಲಗಿದ್ದಾನೆ. ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು ಇವರೆಲ್ಲರೂ ಬೇಡ ಅಂತ ಇದ್ದಾರೆ. ಅಮ್ಮ ಕರೆಕ್ಟ್ ಆಗೇ ಹೇಳ್ತಾ ಇದ್ದಾರೆ. ಮಲ್ಗಿರೋನ್ನ ಯಾಕೆ ಕರ್ಕೊಂಡ್ ಬರ್ತೀರಾ? ಅವ್ನು ಎದ್ಮೇಲೆ ನಾವೇ ಹೋಗಿ ಕರ್ಕೊಂಬಂದ್ರೆ ಆಯ್ತು. ಇವಾಗ ಮನೆಗೆ ಬೇಗ ಬನ್ನಿ. ಆಯ್ತು, ಹೊರಟು ಬರ್ತೀನಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಸಾಕ್ಷಿಗೆ ತಿಂಡಿ ಮಾಡ್ಕೊಡ್ಬೇಕಂತ. ಆರ್ತಿ, ಈ ಟೆನ್ಷನಲ್ಲಿ ಏನು ತಿಂಡಿ ಅಂತ ಮಾಡ್ತೀಯ ನೀನು? ಈಗ ತಾನೇ ಮಾಡಿದ್ದು ಉಪ್ಪಿಟ್ಟಿದೆ, ಅದನ್ನೇ ತಗೊಂಡು ಹೋಗು. ಹಾಂ, ಶಕ್ಕು, ಡಬ್ಬಿಯಲ್ಲಿ ಹಾಕ್ಕೊಡೆ ಉಪ್ಪಿಟ್ಟು. ಈ ಮಹಾರಾಣಿ ಇಷ್ಟೆಲ್ಲ ಕೂಗಾಡಿದ್ರು ಉಪಚಾರ ಬೇರೆ. ಶಕ್ಕು, ಹೋಗೆ. ಅಮ್ಮ, ಆದಿತ್ಯನೆಲ್ಲೂ ಬಿಟ್ಟು ಹೋಗ್ಬೇಡಿಮ್ಮ. ಅವನ ಜೊತೆಗೆ ಇರಿ. ಅವನು ಎಚ್ಚರಾದ ತಕ್ಷಣ ನನಗೊಂದು ಫೋನ್ ಮಾಡಿಮ್ಮ. ನಾನು ಅವನ ಹತ್ರ ಮಾತಾಡಬೇಕು. ಮರೆಯಲ್ಲ ತಾಯಿ, ಅವ್ರು ಎದ್ದ ತಕ್ಷಣ ಅವನ ಹತ್ರ ಫೋನ್ ಮಾಡಿಸ್ತೀನಿ, ಆಯ್ತಾ? ತಗೋ, ಇದನ್ನ ತಗೊಂಡು ಹೋಗಿ ಸಾಕ್ಷಿ ಕೊಡು. ಪಾಪ ಮಗು ಹಸ್ಕೊಂಡಿರುತ್ತೆ. ಆದಿತ್ಯನ ಬಗ್ಗೆ ಚಿಂತೆ ಮಾಡಬೇಡ ಏನು. ನಾನಿದ್ದೀನಲ್ವಾ, ನಾನು ನೋಡ್ಕೊತೀನಿ. ಬರ್ತೀನಿ. ಏನಾಯ್ತು ಆರ್ತಿ? ಮುಖ ಎಲ್ಲ ಬಾಡೋಗಿದೆ. ಆದಿತ್ಯ ಸ್ಕೂಲಿಂದ ಇನ್ನೂ ಬಂದಿಲ್ಲ. ಸಾಕ್ಷಿ ಕೂಡ ಲೇಟಾಗಿ ಬಂದ್ಲು. ಆದಿತ್ಯ ಸ್ಕೂಲ್ನಲ್ಲಿ ಬಿದ್ದು ತುಂಬಾ ಪೆಟ್ಟು ಮಾಡ್ಕೊಂಡಿದ್ದಾನಮ್ಮ. ಸ್ಕೂಲ್ನವರು ಮನೆಗೆ ಫೋನ್ ಮಾಡಿದ್ರಂತೆ. ಆದ್ರೆ ಅಪ್ಪ ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ದಾರೆ. ಅವರು ಶೋಭಮ್ಮನ ಮನೆಗೆ ಫೋನ್ ಮಾಡಿದ್ರು. ಶಶಾಂಕ್ ಬಂದು ಆದಿತ್ಯನ ಕರ್ಕೊಂಡು ಹೋಗಿದ್ದಾನೆ. ಆದಿತ್ಯನ ತುಂಬಾ ಜ್ವರ ಬಂದಿದೆ ಅಮ್ಮ. ಅವನನ್ನು ನೋಡ್ಕೊಂಡು ಬಂದೆ. ಅಮ್ಮ ಅವನನ್ನು ಆಮೇಲೆ ಕಳಿಸ್ತೀನಿ ಅಂತ ಹೇಳಿ ನನ್ನ ಕಳಿಸಿದ್ರು.
ಮನ್ಸಿನವ್ರಾಗಕ್ಕೆ ಹೇಗ್ ಸಾಧ್ಯ? ಅವನನ್ನ ಕರ್ಕೊಂಬರೋದು ಹೋಗ್ಲಿ, ನಮಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದಿರಲ್ಲಪ್ಪ. ಆರ್ತಿ, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆ ತಾನೆ? ಗೊತ್ತು, ನಾನು ನನ್ನ ಮಾವನ ಹತ್ರ ಮಾತಾಡ್ತಾ ಇದ್ದೀನಿ. ಮಾನವೀಯತೆ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದೀರಲ್ಲಪ್ಪ. ನನ್ ಮೇಲಿರೋ ಸಿಟ್ಟನ್ನ ಪಾಪ ಮಗು ಮೇಲೆ ಯಾಕೆ ತೀರ್ಸ್ಕೊತಾ ಇದ್ದೀರಾ? ಮಕ್ಕಳ ಮೇಲೆ ಅಷ್ಟು ಕಾಳಜಿ ಇದ್ರೆ ಮನೆ ಬಿಟ್ಟು ಹೊರಗಡೆ ಹೋದ ತಕ್ಷಣ ಸ್ಕೂಲ್ಗೆ ಹೋಗಿ ನಿನ್ ನಂಬರ್ ಕೊಡ್ಬೇಕಾಗಿತ್ತು. ಮಕ್ಕಳನ್ನ ಹೆರೋದು ದೊಡ್ಡದಲ್ಲ, ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿನೂ ಕಲಿಬೇಕು. ನಾವು ಮನೆ ಬಿಟ್ಟು ಹೋಗಿದ್ದೀವಿ ಅಂತ ಹೇಳ್ದವರು ಸ್ಕೂಲ್ನವ್ರಿಗೆ ನಮ್ಮ ಫೋನ್ ನಂಬರ್ ಆದ್ರೂ ಕೊಡ್ಬೋದಾಗಿತ್ತಲ್ವಾ? ಗಾಯತ್ರಿ, ಇವಳಿಗೆ ಬಾಯಿ ಮುಚ್ಕೊಂಡಿರೇ ಕೇಳು. ನನಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆರ್ತಿ ಅವರೇ, ಇವ್ರ ಹತ್ರ ಯಾಕೆ ಮಾತಾಡ್ತೀರಾ? ಇವ್ರ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ನಿಮ್ಗೋಸ್ಕರ ಸಾಕ್ಷಿ ಕಾಯ್ತಿಯಾಳೆ, ಹೋಗಿ.